ವೀಕ್ಷಕರ, ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಮರಿಯಮ್ಮನಹಳ್ಳಿ ಪಟ್ಟಣದಲ್ಲಿ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಸಂಘಟನೆ ವತಿಯಿಂದ ಜಿಲ್ಲಾಧ್ಯಕ್ಷರಾದ ಎಲ್.ಆರ್. ಮಹಬೂಬ್ ಸುಬಾನಿರವರ ನೇತೃತ್ವದಲ್ಲಿ ಅನಧಿಕೃತ ಕಟ್ಟಡ ನಿರ್ಮಾಣ ಮಾಡಿದವರ ವಿರುದ್ಧ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗಳಾದ ಗರಡಿ ಕಳಕ ಮಲ್ಲೇಶ್ವರ ಅವರು ಮತ್ತು ಪಟ್ಟಣ ಪಂಚಾಯತಿ ಅಧ್ಯಕ್ಷರಾದ ಆದಿಮನೆ ಹುಸೇನ್ ಬಾಷರ್ ಅವರಿಗೆ ಮನವಿ ಸಲ್ಲಿಸಿದರು. ಪಟ್ಟಣದ ತೇರು ಬೀದಿ ಬಲಭಾಗದಲ್ಲಿರುವ ರಾಮದೇವ್ ಕಿರಾಣಿ ಸ್ಟೋರ್ ಕಟ್ಟಡವನ್ನು ಚರಂಡಿಯ ಮೇಲೆ ಅನಧಿಕೃತವಾಗಿ ಕಟ್ಟಿ ವಾಹನ ಸಂಚಾರಕ್ಕೆ ತೊಂದರೆ ಆಗುತ್ತಿದ್ದು ಮತ್ತು ಕೆಟ್ಟುವಾದ ದವಸ ಧಾನ್ಯಗಳನ್ನು ಬೀದಿಯಲ್ಲಿ ಚೆಲ್ಲುತ್ತಾ ಅದನ್ನು ತಿನ್ನಲು ಬರುವ ಬಿಡಾಡಿ ದನಗಳ ಹಾವಳಿಯಿಂದ ರಸ್ತೆ ಅಪಘಾತಗಳು ಸಂಭವಿಸುತ್ತವೆ. ಹಾಗೂ ರಾಮದೇವ್ ಕಿರಾಣಿ ಸ್ಟೋರಿನಿಂದ ರಸ್ತೆಯ ಭಾಗವಾದ ಮ್ಯಾದರ್ ಚಂದ್ರಪ್ಪರವರ ಅಂಗಡಿಯವರಿಗೆ ಯಾವುದೇ ಪಂಚಾಯಿತಿ ಪರವಾನಗಿ ತೆಗೆದುಕೊಳ್ಳದೆ ತಮಗೆ ಬೇಕಾದಷ್ಟು ರಸ್ತೆ ಮತ್ತು ಚರಂಡಿಗಳ ಮೇಲೆ ಜಾಗವನ್ನು ಆಕ್ರಮಿಸಿಕೊಂಡು ಸಾರ್ವಜನಿಕರಿಗೆ ತೊಂದರೆ ಉಂಟು ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಇದನ್ನು ಸೂಕ್ತವಾಗಿ ಪರಿಶೀಲಿಸಿ ಅನಧಿಕೃತ ಕಟ್ಟಡಗಳನ್ನು ಕಟ್ಟಿದವರ ವಿರುದ್ಧ ಯಾವುದೇ ಆಮಿಷಕ್ಕೆ ಒಳಗಾಗದೆ ನಿಷ್ಪಕ್ಷಪಾತವಾಗಿ ನಿರ್ದಾಕ್ಷಿಣ್ಯವಾಗಿ ಸೂಕ್ತ ಕ್ರಮ ಜರುಗಿಸಬೇಕು. ಒಂದು ವೇಳೆ ಯಾವುದೇ ಕ್ರಮ ಜರುಗಿಸದೇ ಇದ್ದಲ್ಲಿ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಸಂಘಟನೆ ವತಿಯಿಂದ ಬೃಹತ್ ಪ್ರತಿಭಟನೆ ಧರಣಿ ಮಾಡಲಾಗುವುದೆಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ವಿಜಯನಗರ ಜಿಲ್ಲಾಧ್ಯಕ್ಷರಾದ ಎಲ್.ಆರ್. ಮಹಬೂಬ್ ಸುಬಾನಿ, ಜಿಲ್ಲಾ ಉಪಾಧ್ಯಕ್ಷರಾದ ಹನುಮನಹಳ್ಳಿ ಮಂಜುನಾಥ್, ಹೊಸಪೇಟೆ ತಾಲೂಕು ಅಧ್ಯಕ್ಷರಾದ ಗಾಳೆಮನಗುಡಿ ಡಾಬಾ ಮಂಜುನಾಥ್, ಮರಿಯಮ್ಮನಹಳ್ಳಿ ಹೋಬಳಿ ಅಧ್ಯಕ್ಷರಾದ ತಿಮ್ಲಾಪುರ ಫಕ್ಕೀರಪ್ಪ, ಸ್ಥಳೀಯ ಮುಖಂಡರಾದ ರಮೇಶ್ ಬಾಬು, ಶರ್ಮಸ್ವಲಿ, ಎಲ್ ಬಂಗಾರಿ, ಕೃಷ್ಣಪ್ಪ ಮತ್ತು ಪಟ್ಟಣ ಪಂಚಾಯತಿ ಉಪಾಧ್ಯಕ್ಷರಾದ ಲಕ್ಷ್ಮೀ ಮಂಜುನಾಥ್, ಸದಸ್ಯರಾದ ಬೆಣಕಲ್ ಭಾಷಾ, ರುದ್ರನಾಯಕ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವಿಜಯನಗರ ಜಿಲ್ಲಾ ವರದಿಗಾರರು ವನ್ನೂರು ಸ್ವಾಮಿ PH. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಭಾಗದಲ್ಲಿರುವ ರಾಮದೇವ್ ಕಿರಾಣಿ ಸ್ಟೋರ್ನ ಕಟ್ಟಡವನ್ನು ಚರಂಡಿಯ ಮೇಲೆ ಅನಧಿಕೃತವಾಗಿ ಕಟ್ಟಿ ವಾಹನ ಸಂಚಾರಕ್ಕೆ ತೊಂದರೆ ಮಾಡುತ್ತಿದ್ದು ಮತ್ತು ಕೆಟ್ಟ ದವಸ ಧಾನ್ಯಗಳನ್ನು ಬೀದಿಯಲ್ಲಿ ಚೆಲ್ಲುತ್ತಾ ಜಾನುವಾರುಗಳ ಹಾವಳಿಯಿಂದ ರಸ್ತೆಯಲ್ಲಿ ಅಪಘಾತಗಳು ಸಂಭವಿಸುತ್ತಿವೆ. ಹಾಗೂ ರಾಮದೇವ್ ಕಿರಾಣಿ ಸ್ಟೋರ್ನಿಂದ ರಸ್ತೆಯ ಕೊನೆಯ ಭಾಗವಾದ ಮ್ಯಾದರ್ ಚಂದ್ರಪ್ಪ ಇವರ ಅಂಗಡಿಯವರೆಗೆ ಯಾವುದೇ ಪಂಚಾಯತಿ ಪರವಾನಗಿ ತೆಗೆದುಕೊಳ್ಳದೆ ತಮಗೆ ಬೇಕಾದಷ್ಟು ರಸ್ತೆ ಮತ್ತು ಚರಂಡಿ ಮೇಲಿನ ಜಾಗವನ್ನು ಆಕ್ರಮಿಸಿಕೊಂಡು ಕಟ್ಟಡಗಳನ್ನು ನಿರ್ಮಿಸಿಕೊಂಡು ಸಾರ್ವಜನಿಕರಿಗೆ ತೊಂದರೆಯನ್ನು ಉಂಟು ಮಾಡುತ್ತಿದ್ದಾರೆ. ಹಾಗಾಗಿ ತಾವುಗಳು ಇದನ್ನು ಪರಿಶೀಲಿಸಿ ಇವರ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಯಾವುದೇ ಆಮಿಷಕ್ಕೆ ಒಳಪಡದೆ ಕ್ರಮ ಜರುಗಿಸಬೇಕೆಂದು ವಿನಂತಿಸುತ್ತೇವೆ. ಒಂದು ವೇಳೆ ಯಾವುದೇ ಕ್ರಮ ಜರುಗಿಸದಿದ್ದರೆ ಅಂಥವರ ವಿರುದ್ಧ ಸಂಘಟನೆ ವತಿಯಿಂದ ಧರಣಿ ಮಾಡಲಾಗುತ್ತದೆ. ಈ ವಿಚಾರವಾಗಿ ಮಾನ್ಯ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳಿಗೆ ಹಾಗೂ ಪಟ್ಟಣ ಪಂಚಾಯತಿ ಅಧ್ಯಕ್ಷರಿಗೆ ಮನವಿ ಸಲ್ಲಿಸುತ್ತಿದ್ದೇವೆ.